ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮಕರ ರಾಶಿ, ಮಕರ ಲಗ್ನ. ಆಗಸ್ಟ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಬರುವಂತಹ ಆಗಸ್ಟ್ ತಿಂಗಳು ಮಕರ ರಾಶಿಯವರಿಗೆ ಮಿಶ್ರ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಗ್ರಹಗಳ ಸ್ಥಿತಿ ನೋಡೋದಾದ್ರೆ ಗುರು ಮತ್ತೆ ಮಂಗಳ ತುಂಬಾ ಉತ್ತಮವಾದಂತಹ ಫಲವನ್ನ ಈ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ನಿಮ್ಮ ಒಂದು ಟ್ಯಾಲೆಂಟ್ ಆಗಿರ್ಬೋದು, ಸ್ಕಿಲ್ ಆಗಿರ್ಬೋದು, ನಿಮ್ಮ ಒಂದು ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬಾ ಉತ್ತಮವಾದ ಫಲ ಇದೆ. ರಾಹು ತೃತೀಯದಲ್ಲಿ ನಾನಾ ರೀತಿಯ ಕೆಲಸ ಕಾರ್ಯಗಳಲ್ಲಿ ಪ್ರಚೋದನೆ ಮತ್ತೆ ಅವಕಾಶವನ್ನ ಕೊಡ್ತಿದ್ದಾನೆ. ಬುಧ ಮತ್ತೆ ಶುಕ್ರ ಅಷ್ಟಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಇಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತು. ವೃತ್ತಿಯಲ್ಲಾಗಿರ್ಬೋದು, ಸಾಲದ ಹೊರೆ ಆಗಿರ್ಬೋದು, ಆರೋಗ್ಯದಲ್ಲಿ ಗಮನ ಕೊಡಬೇಕಾಗತ್ತೆ. ರವಿ ನಿಮ್ಮ ಸಪ್ತಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಒಂದು ಪಾರ್ಟ್ನರ್ಶಿಪ್ ವ್ಯವಹಾರ ಇಲ್ಲ ಸಂಬಂಧಗಳಲ್ಲಿ ಏರಿಳಿತವನ್ನು ಕೂಡ ನೋಡುವಂಥದ್ದಿದೆ. ತಿಂಗಳ ಕೊನೆಯಲ್ಲಿ ಶುಕ್ರ ಭಾಗ್ಯ ಸ್ಥಾನಕ್ಕೆ ನೀಚ ಸ್ಥಾನಕ್ಕೆ ಸಂಚಾರ ಆಗ್ತಿರೋದ್ರಿಂದ ಕೆಲವೊಂದು ವಿಚಾರದಲ್ಲಿ ಒಂದು ಅನ್ಕೊಂಡಂತ ಕೆಲಸ ಕಾರ್ಯಗಳು ಕೂಡ ಸಕ್ಸಸ್ ಆಗುವಂಥದ್ದು, ಭಾಗ್ಯೋದಯ ಕೂಡ ಇದೆ. ಹಾಗೆ ನಿಮಗೆ ಬರುವಂತಹ ಕೇತು ಭಾಗ್ಯದಿಂದ ಸಂಚಾರ ಆಗ್ತಿರೋದ್ರಿಂದ ತುಂಬಾ ಉತ್ತಮವಾದಂತಹ ಫಲ ದೇವತಾ ಕಾರ್ಯಗಳಲ್ಲೂ ಕೂಡ ಕೊಡ್ತಾನೆ. ನೋಡಿ, ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ಈ ಬರುವಂತಹ ತಿಂಗಳಲ್ಲಿ ತುಂಬಾ ವ್ಯಕ್ತಿತ್ವದಲ್ಲಿ ತುಂಬಾ ಸೂಕ್ಷ್ಮವಾಗಿ ಗಮನಿಸುವಂತಹ ಮಾನಸಿಕ ಸ್ಥಿತಿ, ತುಂಬಾ ಸೀಕ್ರೆಟಿವ್ ಆಗಿರ್ತೀರಾ. ಎಲ್ಲಾ ಕೆಲಸ ಕಾರ್ಯಗಳು ಆಗೋದಕ್ಕಿಂತ ಮುಂಚೆ ಯಾವುದು ರಿವೀಲ್ ಮಾಡದೇ ಇರುವಂತಹ ಮಾನಸಿಕ ಸ್ಥಿತಿ, ತುಂಬಾ ಅಂಡರ್ ಗ್ರೌಂಡ್ ಆಗಿ ಯೋಚನೆ ಮಾಡುವಂತದ್ದಾಗಿರ್ಬೋದು, ಯಾರಿಗೆ ತೋರಿಕೆ ಮಾಡದೇ ಇರುವಂತಹ ಮಾನಸಿಕ ಸ್ಥಿತಿ. ಆದರೆ ತುಂಬಾ ಕುಟಿಲ ಬುದ್ಧಿ, ರಹಸ್ಯ ಕಾರ್ಯಗಳನ್ನ ಮಾಡೋದಾಗಿರ್ಬೋದು, ನಿಮ್ಮ ಸ್ಕಿಲ್ ಅನ್ನ ರಹಸ್ಯ ಕಾರ್ಯಗಳಲ್ಲಿ ಲಾಭ ಮಾಡುವಂತದ್ದಾಗಿರ್ಬೋದು, ಇಂಥದ್ ಕಡೆ ಹೆಚ್ಚಿನ ಗಮನವನ್ನ ಇರುತ್ತೆ. ಸೊ ಹಾಗಾಗಿ ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ಯೋಚನೆ ಈ ತರ ಇರುತ್ತೆ. ಜೊತೆಗೆ ನೋಡಿ, ನಿಮ್ಮ ಹಣಕಾಸಿನ ಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನ ನೋಡುವಂತಹ ಸಾಧ್ಯತೆ ಇದೆ. ಬರುವಂತಹ ತಿಂಗಳಲ್ಲಿ ಶನೇಶ್ವರನು ಕೂಡ ನಿಮಗೆ ವಕ್ರಿಯಾಗಿ ನಿಮ್ಮ ಧನಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಯಾವುದೇ ಹಣಕಾಸಿನ ಆದಾಯದಲ್ಲಿ ಬರುವಂತಹ ಆದಾಯ ಸ್ವಲ್ಪ ಮಟ್ಟಿಗೆ ವಿಳಂಬದಿಂದ ಕೈ ಸೇರುವಂತದ್ದಿರುತ್ತೆ. ನಾನಾ ರೀತಿಯ ಸಾಲಗಳನ್ನ ಮಾಡಬೇಕಾದಂತದ್ದಿರುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬರಬೇಕಾದಂತ ದುಡ್ಡು ವಿಳಂಬದಿಂದ ಬರುವಂತದ್ದಾಗಿರ್ಬೋದು, ಸ್ವಲ್ಪ ನಿಧಾನವಾಗಿ ಬರುವಂತಹ ಸಾಧ್ಯತೆ ಇರುತ್ತೆ. ವಿಪರೀತ ಖರ್ಚುಗಳನ್ನು ಕೂಡ ನೋಡ್ಬೇಕಾಗತ್ತೆ. ನಿಮಗೆ ಬರುವಂತಹ ತಿಂಗಳಲ್ಲಿ ಅನಿವಾರ್ಯ ಕಾರಣದಿಂದಾಗಿ ನಿಮಗೆ ವಾಹನಗಳ ಮೇಲೆ ಖರ್ಚು ಮಾಡೋದಾಗಿರ್ಬೋದು, ಇನ್ಶೂರೆನ್ಸ್ ಮೇಲೆ ಆಗಿರ್ಬೋದು, ಇಲ್ಲಾಂದ್ರೆ ನಿಮಗೆ ಬಡ್ಡಿ ಕಟ್ಟಕ್ಕಾಗಿರ್ಬೋದು, ಬಂತಹ ದುಡ್ಡು ಇದಕ್ಕೆ ವ್ಯಯ ಆಗುವಂತಹ ಸಾಧ್ಯತೆಗಳಿರುತ್ತೆ. ಜೊತೆಗೆ ನಿಮ್ಮ ಒಂದು ಬೆಲೆ ಬಾಳುವಂತ ವಸ್ತುಗಳು ಮಿಸ್ಪ್ಲೇಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಆದರೆ ಗುರು ಪಂಚಮದಲ್ಲಿ ಮಂಗಳನ ಜೊತೆ ಇರೋದ್ರಿಂದ ಅದಕ್ಕೆ ಒಂದು ಪ್ರೊಟೆಕ್ಷನ್ ಕೂಡ ಇರುತ್ತೆ. ಅದರ ಮೇಲೆ ಹತೋಟಿ ಆಗಿರ್ಬೋದು, ಅದರ ಸಮಸ್ಯೆಗಳಿಂದ ಆಚೆ ಬರುವಂತಹ ದಾರಿ ಮಾರ್ಗಗಳು ಕೂಡ ಇದೆ. ಹಾಗಾಗಿ ಹಣಕಾಸಿನ ವಿಚಾರ ಸ್ವಲ್ಪ ಏರುಪೇರುಗಳಿರುತ್ತೆ. ನೋಡಿ, ರಾಹು ತೃತೀಯದಲ್ಲಿ ನಿಮ್ಮ ತುಂಬಾನೇ ಡಿಪ್ಲೊಮ್ಯಾಟಿಕ್ ಅಪ್ರೋಚ್ ಇರುತ್ತೆ. ಒಂದೇ ಹಂತದಲ್ಲಿ ಮೂರು ಕಾರ್ಯಗಳನ್ನ ಮಾಡುವಂತಹ ಸಾಮರ್ಥ್ಯ ಈ ಬರುವಂತಹ ತಿಂಗಳಿದೆ. ಜೊತೆಗೆ ನಿಮ್ಮ ಸ್ಕಿಲ್ ಅನ್ನ ಡೆವಲಪ್ ಮಾಡಿಕೊಂಡು ಅದನ್ನ ಒಂದು ಪ್ರದರ್ಶನ ಮಾಡುವಂತಹ ಯೋಗಗಳಿದೆ. ಗುರು ಪಂಚಮದಲ್ಲಿ ಮಂಗಳನ ಜೊತೆ ಇದ್ದಾಗ ಯಾವುದೇ ಕೆಲಸ ಕಾರ್ಯಗಳನ್ನು ಯೋಜನೆಯಾಗಿ ಮಾಡ್ಕೊಂಡ್ರೆ ಅದನ್ನ ಎಂಡ್ ರಿಸಲ್ಟ್ ನೋಡುವಂತಹ ಸಾಧ್ಯತೆಗಳಿದೆ. ಆದಷ್ಟು ನೀವು ಈ ಬರುವಂತಹ ತಿಂಗಳಲ್ಲಿ ಹಳೆ ಕೆಲಸ ಕಾರ್ಯಗಳನ್ನ ಸರಿ ಮಾಡೋದಕ್ಕಾಗಿರ್ಬೋದು, ಅದನ್ನ ಕಂಪ್ಲೀಟ್ ಮಾಡೋದ ಕಡೆಗೆ ಗಮನ ಹರಿಸಿದ್ರೆ ತುಂಬಾ ಉತ್ತಮವಾದಂತಹ ಫಲ ಹಾಗೂ ಎಂಡ್ ರಿಸಲ್ಟ್ ನೋಡ್ಬೋದು. ವಿದ್ಯಾರ್ಥಿಗಳಿಗೆ ತುಂಬಾ ಉತ್ತಮವಾದಂತಹ ಒಂದು ಮಾನಸಿಕ ಸ್ಥಿತಿ ಮಕರ ರಾಶಿಯವರಿಗೆ. ಮತ್ತೆ ಪೈಪೋಟಿ ಆಗಿರ್ಬೋದು, ಕಾಂಪಿಟೇಷನ್ ನಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆದ್ರೂ ಕೂಡ ಎಂಡ್ ರಿಸಲ್ಟ್ ಅನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸುಮಾರಷ್ಟು ಬದಲಾವಣೆಗಳನ್ನ ಆಗುವಂತಹ ತಿಂಗಳಾಗಿರುತ್ತೆ. ರಹಸ್ಯ ಸಂಬಂಧಗಳಾಗಿರ್ಬೋದು, ಪ್ರೀತಿ ಪ್ರೇಮದ ವಿಚಾರದಲ್ಲಿ ರಹಸ್ಯ ರಿಲೇಶನ್ಶಿಪ್ ಆಗಿರ್ಬೋದು, ಇದೆಲ್ಲ ಬೆಳಕಿಗೆ ಬರುವಂತದ್ದಾಗಿರ್ಬೋದು. ಅದರಲ್ಲಿ ಮತ್ತೆ ನಿಮಗೆ ಹೆಚ್ಚಿನ ಒಂದು ಸಂಬಂಧಗಳು ಬೆಳೆಯುವಂತ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ಮಕರ ರಾಶಿ ಮಕ್ಕಳ ಬಗ್ಗೆ ಗಮನ ಕೊಡಿ. ಅವರ ಹವ್ಯಾಸಗಳಾಗಿರ್ಬೋದು, ಅವರ ಚಟಗಳಾಗಿರ್ಬೋದು, ಅವರ ನಡವಳಿಕೆಯಲ್ಲಿ ಗಮನವನ್ನ ಕೊಡಬೇಕು. ಯಾವುದೋ ಒಂದು ರೀತಿಯ ರಹಸ್ಯ ಸಂಬಂಧಗಳಲ್ಲಿ ತಗಲಾಕೊಳ್ಳುವಂತಹ ಸಾಧ್ಯತೆ, ಇಲ್ಲಾಂದ್ರೆ ಯಾವುದೋ ಒಂದು ದುಶ್ಚಟಕ್ಕೂ ಕೂಡ ಬಲಿಯಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಗಮನವನ್ನ ಇರಬೇಕು. ಬುಧ ಮತ್ತೆ ಶುಕ್ರ ನಿಮ್ಗೆ ಅಷ್ಟಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಒಂದು ದುಡ್ಡು ಕಾಸು ಮಾಡುವಂತ ಯೋಚನೆ ಆಗಿರ್ಬೋದು, ನಿಮ್ಮ ಟ್ಯಾಲೆಂಟ್ ಅನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಅಷ್ಟಮ ಸ್ಥಾನದಲ್ಲಿ ಯಾರಿಗೊಂದು ಮಿಡಲ್ ಮ್ಯಾನ್ ಆಗಿ ಯಾರಿಗ ಸಪೋರ್ಟ್ ಮಾಡಿದ್ರೆ ನಿಮಗೆ ತಲೆದಂಡ ಆಗಿರ್ಬೋದು, ಇಲ್ಲಾಂದ್ರೆ ಅದರ ಒಂದು ಸಮಸ್ಯೆಯನ್ನ ನೀವು ಎದುರಿಸುವಂತಹ ಒಂದು ಸ್ಥಿತಿ ಎದುರಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಸಾಲದ ಹೊರೆ ಜಾಸ್ತಿ ಆಗುವಂಥದ್ದು ಕೂಡ ಇರುತ್ತೆ. ಹಿತಶತ್ರುಗಳಾಗಿರ್ಬೋದು, ವೈರಿಗಳು ನಿಮಗೆ ಜಾಸ್ತಿ ಆಗುವಂತಹ ಸಾಧ್ಯತೆ ಬರುವಂತಹ ತಿಂಗಳಿದೆ. ಹಾಗಾಗಿ ನೀವು ಅದರ ಬಗ್ಗೆ ಗಮನವನ್ನ ಕೊಡಬೇಕು. ಇದರ ಜೊತೆಗೆ ಮುಖ್ಯವಾಗಿ ಬರುವಂತಹ ತಿಂಗಳಲ್ಲಿ ರವಿ ನಿಮಗೆ ಸಪ್ತಮ ಸ್ಥಾನದಲ್ಲಿ ಸಂಚಾರ ಆಗ್ತಿರೋದ್ರಿಂದ ಪತಿ ಪತ್ನಿಯ ಸಂಬಂಧದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು, ಸ್ವಲ್ಪ ಜೀವನದಲ್ಲಿ ಇಂಬ್ಯಾಲೆನ್ಸ್ ಆಗುವಂತಹ ಸಾಧ್ಯತೆ ಇರುತ್ತೆ ಈ ಬರುವಂತಹ ತಿಂಗಳಲ್ಲಿ. ರವಿ ನಿಮಗೆ 2 ವಾರಗಳ ಕಾಲದ ನಂತರ ಅಷ್ಟಮ ಸ್ಥಾನಕ್ಕೆ ಸಂಚಾರ ಆಗ್ತಿರೋದ್ರಿಂದ ಯಾರು ಸರ್ಕಾರ ಸಂಬಂಧಪಟ್ಟಂತಹ ವೃತ್ತಿಯಲ್ಲಿದ್ದಾರೋ, ಪ್ರೈವೇಟ್ ಉದ್ಯೋಗದಲ್ಲಿದ್ದಾರೋ ಅವರಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಕೆಲಸದ ಒತ್ತಡ ಆಗಿರ್ಬೋದು, ಮತ್ತೆ ಸಮಸ್ಯೆಗಳನ್ನ ಎದುರಿಸುವಂತಹ ಸಾಧ್ಯತೆ ಇರುತ್ತೆ ಮೇಲಧಿಕಾರಿಗಳಿಂದ. ರಾಜಕಾರಣಿಗಳಾಗಿರ್ಬೋದು, ಗೌರ್ಮೆಂಟ್ ಹೈ ಪೊಸಿಷನ್ ಇರ್ತಾ ಅವ್ರಿಗೆ
ಇನ್ಕಮ್ ಟ್ಯಾಕ್ಸ್ ರೇಡ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಕ್ಯಾಶ್ ಇಂದ ತೊಂದರೆ ಆಗುವಂತಹ ಸಾಧ್ಯತೆ ಇರುತ್ತೆ. ಮತ್ತೆ ಪೆನಾಲ್ಟಿ ದಂಡಗಳು ಕೂಡ ಕಟ್ಟುವಂತಹ ಸಾಧ್ಯತೆ ಬರುವಂತಹ ತಿಂಗಳಲ್ಲಿ ಆ ನಿಟ್ಟಿನಲ್ಲಿ ಗಮನವನ್ನ ಕೊಡಬೇಕಾಗತ್ತೆ. ಶುಕ್ರ ತಿಂಗಳ ಕೊನೆಯದಲ್ಲಿ ಭಾಗ್ಯಸ್ಥಾನಕ್ಕೆ ಸಂಚಾರ ಆಗ್ತಿರೋದ್ರಿಂದ ಭಾಗ್ಯೋದಯ ಆಗುವಂತ ಅವಕಾಶಗಳಿರುತ್ತೆ. ಆದ್ರೆ ತೃಪ್ತಿಕರವಾಗಿ ನಿಮಗೆ ಅದರಿಂದ ಲಾಭ ಪಡೆಯುವಂಥದ್ದು ಇರೋದಿಲ್ಲ. ಹಾಗಾಗಿ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮಲ್ಲಿ ನಿರಾಸಕ್ತಿಯನ್ನು ಕೂಡ ಇರುವಂತಹ ಸಾಧ್ಯತೆ ಇರುತ್ತೆ. ದೂರದ ಪ್ರಯಾಣಗಳೆಲ್ಲ ಆಕಸ್ಮಿಕವಾಗಿ ಕ್ಯಾನ್ಸಲ್ ಆಗುವಂಥದ್ದು ಇರುವಂತಹ ಸಾಧ್ಯತೆ ಬರುವಂತಹ ತಿಂಗಳಲ್ಲಿ. ಹಾಗಾಗಿ ವಿದೇಶ ಪ್ರಯಾಣಗಳು ಏನಾದರೂ ಇದ್ರೆ ಕೆಲಸ ಕಾರ್ಯಗಳ ಮೇಲೆ ತುಂಬಾನೇ ಎಚ್ಚರಿಕೆಯಿಂದ ಮಾಡ್ಕೋಬೇಕಾದಂಥದ್ದು ಇರುತ್ತೆ ಬರುವಂತಹ ತಿಂಗಳಲ್ಲಿ. ಮುಖ್ಯವಾಗಿ ನೋಡಿ, ನಿಮ್ಮ ಒಂದು ಹೆಸರು ಕೀರ್ತಿ ಗೌರವ ಈ ಬರುವಂತಹ ತಿಂಗಳಲ್ಲಿ ತುಂಬಾನೇ ಕಾಪಾಡ್ಕೋಬೇಕಾಗತ್ತೆ. ಇಲ್ಲಾಂದ್ರೆ ಆ ಸಂಬಂಧಪಟ್ಟಂತ ವಿಚಾರದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಬಗ್ಗೆ ಅಪನಂಬಿಕೆ ಆಗಿರ್ಬೋದು, ಅಪವಾದಗಳಾಗಿರ್ಬೋದು ಬರುವಂತಹ ಸಾಧ್ಯತೆ ಇರುತ್ತೆ. ಸ್ವಂತದ ವ್ಯಾಪಾರ ವ್ಯವಹಾರಗಳು ಯಾರು ಮಾಡ್ತಿರ್ತಾರೆ ಅಂಥವ್ರು ಇದರ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ. ಡಿಸ್ಪ್ಯೂಟ್ಸು, ಲೀಗಲ್ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಅನುಕೂಲಗಳಿದೆ. ಹಳೆ ಸಮಸ್ಯೆಗಳನ್ನ ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡುವಂತಹ ಯೋಗಗಳು ಕೂಡ ಇದೆ. ಆದ್ರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗಮನ ಕೊಡಬೇಕಾಗತ್ತೆ. ನಿಮಗೆ ನಿಮ್ಮ ದೃಷ್ಟಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು, ಡೈಜೆಷನ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು, ಇದರಲ್ಲಿ ಏರುಪೇರುಗಳನ್ನು ನೋಡುವಂಥದ್ದಿರುತ್ತೆ. ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಿದ್ರೆ ತುಂಬಾನೇ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಜೊತೆಗೆ ಸ್ತ್ರೀಯರು ಮುಖ್ಯವಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನ ನೋಡುವಂತಹ ಸಾಧ್ಯತೆ ಬರುವಂತಹ ತಿಂಗಳಲ್ಲಿ ಅಲರ್ಜಿಗಳು ಕೂಡ ನೋಡುವಂಥದ್ದಿರುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ರೋಗದ ಮಿತಿ ಜಾಸ್ತಿ ಆಗುವಂಥದ್ದಾಗಿರ್ಬೋದು, ಅದರ ಒಂದು ರೋಗದ ಇಂಟೆನ್ಸಿಟಿ ಜಾಸ್ತಿ ಆಗುವಂತಹ ಸಾಧ್ಯತೆ ಬರುವಂತಹ ತಿಂಗಳಲ್ಲಿದೆ. ಸೊ ಒಟ್ಟಾರೆ ಬರುವಂತಹ ತಿಂಗಳಲ್ಲಿ ಮಕರ ರಾಶಿ ಮಕರ ಲಗ್ನದವರು ಸ್ವಲ್ಪ ಮಟ್ಟಿಗೆ ಮಿಶ್ರ ಫಲವನ್ನೇ ನಿರೀಕ್ಷೆ ಮಾಡಬಹುದು. ಏನ್ ಪರಿಹಾರವನ್ನ ಮಾಡಬೇಕು ನೋಡಿ, ಪ್ರತಿದಿನ ನೀವು ಆದಿತ್ಯ ಹೃದಯದ ಪಾಲನೆಯನ್ನು ಮಾಡಿ ಸೂರ್ಯನಿಗೆ ಜಲವನ್ನು ಅರ್ಪಣೆ ಮಾಡೋದ್ರಿಂದ ತುಂಬಾ ಉತ್ತಮವಾದಂತಹ ಫಲ, ಆರೋಗ್ಯದ ವಿಚಾರ ಮತ್ತೆ ಸಮಸ್ಯೆಗಳಿಂದ ದೂರುವಂತಹ ಅವಕಾಶಗಳಿದೆ. ಇದರ ಜೊತೆಗೆ ಮುಖ್ಯವಾಗಿ ಪರಿಹಾರ ಮಾಡ್ಕೊಳ್ಳಿದ್ದು, ನೀವು ಬುಧನ ಪರಿಹಾರ ಮಾಡ್ಕೊಳ್ಳಿ. ಪ್ರತಿ ಬುಧವಾರ ವಿಷ್ಣು ದೇವರ ಆರಾಧನೆ ಮಾಡಿ, ಹಸಿರು ವಸ್ತ್ರದ ಜೊತೆಗೆ ಹೆಸರು ಕಾಳನ್ನ ದಾನ ಮಾಡಿ, ನಿಮಗೆ ತುಂಬಾ ಉತ್ತಮವಾದಂತಹ ಫಲ. ಜೊತೆಗೆ ಈ ಬರುವಂತಹ ತಿಂಗಳಲ್ಲಿ ನೀವು ಶುಕ್ರನ ರತ್ನವನ್ನ ಧಾರಣೆ ಮಾಡಿ, ಅದರಿಂದ ತುಂಬಾ ಉತ್ತಮವಾದಂತಹ ಫಲ. ಮತ್ತೆ ನಿಮ್ಮ ಒಂದು ಲಕ್ ಫ್ಯಾಕ್ಟರ್ ತುಂಬಾ ಚೆನ್ನಾಗಿರುತ್ತೆ. ಜರ್ಕೋನ್ ಆಗಿರೋದು ಡೈಮಂಡ್ ಅನ್ನ ಧಾರಣೆ ಮಾಡೋದ್ರಿಂದ ತುಂಬಾ ಉತ್ತಮವಾದಂತಹ ಯೋಗಗಳಿರುತ್ತೆ. ಹೇಳಿದಂತಹ ಫಲವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.